ಎಲ್ಲ ಆರಾಮಾಗಿ ಕೂತಿದ್ದಾವೆ. ಆರಾಮಾಗೇ ಇರಬೇಕು ಸರ್, ಫ್ರೀ ಆಗಿರ್ಬೇಕು. ಎಲ್ಲ ಆರಾಮಾಗಿ ಕೂತಿದ್ದಾವೆ. ಆರಾಮಾಗೇ ಇರಬೇಕು ಸರ್, ಫ್ರೀ ಆಗಿರ್ಬೇಕು. ಅದೇನ್ ಗೊತ್ತಾ, ಅದು ನಾವು ಶೆಡ್ ಮಾಡಿರೋದೇನ್ ಗೊತ್ತಾ, ಮಳೆ ಗಾಳಿ ಅವಾಯ್ಡ್ ಮಾಡಕ್ಕೆ. ಈ ಕಾಡು ಪ್ರಾಣಿಗಳಿರ್ತಾವಲ್ಲ, ಅವೇನು ಅಟ್ಯಾಕ್ ಮಾಡ್ತವೆ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಶೆಡ್ಗೆ ಹಾಕೋದು ಅಷ್ಟೇನೆ, ಅವಾಯ್ಡ್ಗೆ. ಈ ಎಲೆಗೆ ಮೇಲ್ ಹಾಕದ ಕಂಜೆ ಶೆಡ್ ಆಗ್ಬಿಡ್ತದೆ. ನಮ್ಮನ್ನೇ ಕೂಡ ಹಾಕ್ಬಿಟ್ರೆ ನಾವೇನಾಗ್ತೀವಿ, ಹೆಲ್ತಿ ಆಗಿರಲ್ಲ, ಡಿಪ್ರೆಸ್ ಆಗ್ಬಿಡ್ತೀವಿ. ಇವು ಅಷ್ಟೇ ಅಲ್ವಾ ಪ್ರಾಣಿಗಳು, ಅಲ್ಲೇ ಕೂತ್ಕೊಳ್ಳೋದು, ಅದು ಇದು ಗುದಿಯೋದು. ಇಲ್ಲ ಆರಾಮಾಗಿ ತಿನ್ಕೊಂಡು ಓಡಾಡಬೇಕು, ಫ್ರೀಯಾಗಿ ತಿನ್ಬೇಕು, ಸಾಕಾಗೋಷ್ಟು ತಿನ್ಬೇಕು. ಏನ್ ಹೇಳಿ, ಸಾಕಾಗೋಷ್ಟು ತಿನ್ಬೇಕು, ಬಾಕಿ ಬಿಡ್ಬೇಕು. ಸ್ವಲ್ಪ ವೇಸ್ಟ್ ಆಗ್ತದೆ, ಏನ್ ಮಾಡಕ್ಕಾಗ್ತದೆ, ಗೊಬ್ಬರ ಆಗ್ತದೆ. ಇದೊಂದು 150 ಅಡಿ ಉದ್ದ ಇರ್ಬೇಕು ಹಿಂಗೆ. ಈಗ ಹಿಂಗೊಂದು 60-70 ಅಡಿ ಇರ್ಬೇಕು ಹಿಂಗೆ. ಯಾಕೆಂದ್ರೆ ಮರನಳ್ಳಿ ಇದೆಯಲ್ವಾ, ಮರನಳ್ಳಿ ಅಂದ್ರೆ ಫ್ರೀ ಆಗಿರ್ಬೇಕು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ನೈಟ್ ಟೈಮ್ ಮಾತ್ರ ಮೇಲೆ ಹಾಕೋದು ಸೆಲ್ಗಷ್ಟೇ. ಮೇಲೆ ಈವ್ನಿಂಗ್ 6 to ಮಾರ್ನಿಂಗ್ 9 ಅಷ್ಟೇ. ಅದು ಏನಕ್ಕೆ ಹಾಕ್ತೀವಿ ಅಂದ್ರೆ, ಅವನು ಏನಕ್ಕೆ ಹಾಕ್ತೀವಿ ಅಂದ್ರೆ ಮಳೆ ಬರ್ತದೆ, ಏನ್ ಹೇಳಿ, ಆಮೇಲೆ ಇವು ಚಿರತೆ ಅವು ಇವು ಇರ್ತಾವಲ್ಲ, ಅದಕ್ಕೋಸ್ಕರ ಮೇಲೆ ಹಾಕೋದು. ಇಲ್ಲ ಅಂದ್ರೆ ಹಿಂಗೆ ಫ್ರೀ ಆಗಿರ್ತವೆ.